ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನೀವು ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಟಾಪಿಕ್, ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ, ಒಂದು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೋಟಲ್ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇವರು ರಿಲೀಸ್ ಮಾಡಿದ್ದಾರೆ. ಈ 3 ಮಾಡೆಲ್ ಕ್ವಶನ್ ಪೇಪರು ನಿಮ್ಮ ಪ್ರಿಪೇಟ್ರಿಗೂ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗಲಿದೆ. ಸುಮಾರು ಈ 3 ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಬಿಡಿಸುವುದರಿಂದ, ಅಂದರೆ ಸಾಲ್ವ್ ಮಾಡೋದ್ರಿಂದ ಕಡಿಮೆ ಅಂದರೂ ನಿಮಗೆ 80ಕ್ಕೆ 60 ಅಂಕಗಳು ಏನಂತೀರ ಸರ್, ಫಿಕ್ಸು ಅಂತ ಅಂದುಕೊಳ್ಬೋದು. ಬನ್ನಿ ಸರ್, ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾವೆಲ್ಲ ಪ್ರಶ್ನೆಗಳನ್ನು ಈ ಒಂದು ಮಾದರಿ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಅಂತ ಕೇಳಲಾಗಿದೆ ಅಂತ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಅಂತ ಒಂದು ಪ್ರಶ್ನೆ ಇದೆ. ಸುಮಾರು 10 MCQಸ್ಗಳನ್ನು ಇಲ್ಲಿ ನೀಡಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ರಾಮ ಮತ್ತು ಲಕ್ಷ್ಮಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಅನ್ನುವಂಥದ್ದು ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ನಂತರದಲ್ಲಿ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ, ಎರಡನೆಯ ಪ್ರಶ್ನೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗದೆ. ಅಂಗದ ಮೇಲೆ ಲಿಂಗ ಧರಿಸಿದವನು ಯಾವುದೇ ಕಾರಣಕ್ಕೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಎಂದು ಹೇಳಿದ್ದಾರೆ. ಹೆಣ್ಣು ಬರೀ ಬೊಕ್ಕಸುವ ದೇವತೆ ಇದೆ ಅಲ್ವಾ, ಅದನ್ನು 3ನೆಯ ಪ್ರಶ್ನೆಯನ್ನು ಕೇಳಲಾಗಿದೆ. ಇದನ್ನು ಏನಂತ ಈ ಪದ್ಯ ಭಾಗದಲ್ಲಿ ಬರುವ ಕುಂತಿಯ ಚಿಂಡಲ್ ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇದಕ್ಕೆ ಭೀಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 4ನೆಯ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಜಾಲಿಯ, ಹೌದಲ್ವಾ, ಯಾವುದು ಹೀಗಿರುತ್ತದೆ ಜಾಲಿಯ, ಎಸ್. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನಿಮಗೆ ವಿಷದಂತಿರುತ್ತದೆ ಇದೆ ಅಲ್ವಾ, ಸಿ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 5ನೆಯ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಮುಪ್ಪು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮುದ್ದೇಗೌಡರಿಗೂ, ಹೌದಲ್ವಾ, ಮೂತ್ರಪಿಂಡದ ಕಲ್ಲಾಗಿತ್ತು ಮೂಲೆಮನೆ. ಇದು 6ನೆಯ ಪ್ರಶ್ನೆ. ಅಭಿಪ್ರಾಯವೇನು? ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆಯ ಬಗ್ಗೆ ಇರುವ ಅಭಿಪ್ರಾಯಗಳೇನು ಅಂತ ಇದೆ. 6ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಅಜಾಗರೂಕತೆ ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಆದಷ್ಟು ಈ ಎಲ್ಲ ಉತ್ತರಗಳನ್ನು ನಿಮ್ಮ ಏನಂತೀರ ಪ್ರಶ್ನೆ ಪತ್ರಿಕೆ ಎಲ್ಲರ ಹತ್ರನೂ ಇದೆ ಅಂತ ಅಂದುಕೊಂಡಿದ್ದೇನೆ. 3 ಮಾಡೆಲ್ ಕ್ವಶನ್ ಪೇಪರು ಕಂಪಲ್ಸರಿಯಾಗಿ ನಿಮ್ಮ ಬಳಿನಲ್ಲಿ ಇರಬೇಕು. ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೊಳ್ಳಿ, ಹಾರ್ಡ್ ಕಾಪಿ. ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ನೋಡಿ 7ನೆಯ ಪ್ರಶ್ನೆ, ಹೌದಲ್ವಾ, ರಾಮಾಶ್ವಮೇಧ. ನೋಡಿ ಇದು ಮುದ್ದಣ ಮತ್ತು ಯಾವುದು ಮನೋರಮೆಯರ ಸರಸ ಸಲ್ಲಾಪ ಅಂತ ಇದೆ ಅಲ್ವಾ, ಅದರ ಒಂದು ಪ್ರಶ್ನೆ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತ ಇದೆ 8ನೆಯ ಪ್ರಶ್ನೆ, ಹೌದಲ್ವಾ, ಯಾವುದು, ಎಸ್. ಇದಕ್ಕೆ ಬಿ ಆಪ್ಷನ್ ಆಗಿರುತ್ತೆ, ಶಿಕಾರಿ ಗುಂಡಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. 9ನೆಯ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಳೆಯ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ ಏನನ್ನು ಬರೆಯಿರಿ ಅಂತ ಇದೆ. 10ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಮೇಕೆ ಉರುಳಿಸಿದ್ದು, ಆಯಿತಾ. ಆಪ್ಷನ್ ಡಿ ಅನ್ನುವಂಥದ್ದು ಯಾವುದಾಗುತ್ತೆ ಇದಕ್ಕೆ, ಕೊಟ್ಟಿಗೆ. ನೋಡಿ, ಕೊಟ್ಟಿಗೆ ಉರುಳಿಸಿದ್ದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ, ಕೊಟ್ಟಿಗೆ ಉರುಳಿಸಿದ್ದು, ಆಯಿತಾ. 10ನೇ ಪ್ರಶ್ನೆ ಲಾಸ್ಟಿಗೆ, 10ನೆಯ ಒಂದು ಕೊನೆಯ MCQs ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1ರದ್ದು. 10ನೇ MCQಸಲ್ಲಿ ಅಪಾಯಕಾರಿ ಕೆಲಸ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸ್ವಲ್ಪ ಫಾಸ್ಟಾಗಿ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ. ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಸೆಕೆಂಡ್ ಮೇನ್ ಕ್ವಶನ್ನು ನಿಮಗೆ ಬಿಟ್ಟ ಸ್ಥಳ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಇಲ್ಲಿ ನೀಡಲಾಗಿದೆ. ಈಗ 10 MCQಸ್ಗಳಾಯಿತು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದೇ ರೀತಿಯಾಗಿ ನಿಮ್ಮ ಏನಂತೀರ ಪ್ರಿಪೇಟ್ರಿ ಪೇಪರು ಹಾಗೂ ನಿಮ್ಮ ಆ್ಯನ್ಯುವಲ್ ಪೇಪರು ಬರುವಂಥದ್ದು, ಆಯಿತಾ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ ಅನ್ನುವಂಥದ್ದನ್ನು ಈಗ ನೋಡ್ತಾ ಹೋಗೋಣ.
ವಾಲ್ಪರೆಯ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ. 11 1 2 3 4 5 6 ಹೌದಲ್ವ, 6 ಆಪ್ಷನ್ಗಳನ್ನು ಇಲ್ಲಿ ನೀಡಿದ್ದಾರೆ. ತೋಟಂ ಯಾವುದು? ಪುದು ತೋಟಂ ಅಂತ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇದಿದೆ ಅಲ್ವಾ ಅದಕ್ಕೆ. 11ನೆಯ ಪ್ರಶ್ನೆಗೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್ ಅಂತ ಇದೆ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕನ್ನಡಿಗರು ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ನಿಜವಾದ ಸತ್ಯ ಕಣಪ್ಪ. ನಂತರದಲ್ಲಿ ದಣಿಗಳು ಹೊಳೆತ್ತಲು ಡ್ಯಾಶ್ ಸೂಚಿಸಿದರು. ಆಯಿತಾ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡ್ಯಾಶ್ ಸೂಚಿಸಿದರು. ಎಲ್ಲಿದೆ ಆಪ್ಷನ್ನು? ಎಸ್, ಕುದುಪನಿಗೆ. ಆಯಿತಾ. ನಂತರದಲ್ಲಿ ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಂತ ಇದೆ. 14ನೆಯ ಪ್ರಶ್ನೆ ಅಣ್ಣಾಮಲೈ ಅನ್ನುವಂಥದ್ದು ಸರಿಯಾದ ಉತ್ತರ ಇದಕ್ಕೆ ಆಗಿರುತ್ತೆ. 15ನೆಯ ಪ್ರಶ್ನೆ ಬಾಯಿ ಚಪಲ ಡ್ಯಾಶ್ ಜಾಸ್ತಿ ಇರುತ್ತದೆ ಅಂತ ಇದೆ. ಬಾಯಿ ಚಪಲ. ಆಯಿತಾ. ಪೆನ್ಷನ್ದಾರರಿಗೆ ಆಯಿತಾ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಹೊಂದಿಸಿ ಬರೆಯಿರಿ. 5 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಕೀರ್ತನೆ, ಮುಂಬೈ ಜಾತಕ, KS ನಿಸಾರ್ ಅಹಮದ್, ಹತ್ತಿ, ಚಿತ್ತ, ಮುತ್ತ, ನಾನೆಂಬ ಮಾಯೆ ಅಂತ ಎಲ್ಲ ಕೇಳಲಾಗಿದೆ. ಇದಕ್ಕೆ ನನ್ನ ಒಂದು ಏನಂತೀರ ಸಲಹೆ ಏನು ಅಂದರೆ, ನಿಮ್ಮ ಪಠ್ಯಪುಸ್ತಕದ ಮೊದಲು ಏನಂತೀರ ತಾವುಗಳು ಇದಿದೆ ಅಲ್ವಾ, ಏನಂತೀರ ಕೈಪಿಡಿ ಅಂತ ಇದೆ ಅಲ್ವಾ, ಮೊದಲನೆಯ ಒಂದು ಪೇಜ್ ಇರುತ್ತಲ್ವ ಇಂಡೆಕ್ಸ್ ಅಂತ. ಆ ಇಂಡೆಕ್ಸನ್ನು ಸಂಪೂರ್ಣವಾಗಿ ಓದಿದರೆ ಈ ಮ್ಯಾಚ್ ಆಫ್ ಫಾಲೋಯಿಂಗು ನಿಮಗೆ 3 ಇಂಡೆಕ್ಸ್ ಅಂದರೆ ಅರ್ಥ ಆಗುತ್ತೆ ಎಲ್ಲರಿಗೂ. ಪಾಠಗಳು, ಪದ್ಯಗಳ ಹೆಸರು ಜೊತೆಗೆ ಕವಿಗಳ ಹೆಸರನ್ನು ಕೊಟ್ಟಿರ್ತಲ್ವ ಅದು. ಆಯಿತಾ. ಕೀರ್ತನೆ ಅಂತ ಇದೆ. ಕೀರ್ತನೆಗೆ ಇದಕ್ಕೆ ಸರಿಯಾದ ಉತ್ತರ ಜಾಲಿಯ ಮರ. ಮುಂಬೈ ಜಾತಕ ಅಂತ ಇದೆ. ಮುಂಬೈ ಜಾತಕ ತೆರೆದ ದಾರಿ ಅನ್ನುವಂಥದ್ದು ಸರಿಯಾದ ಉತ್ತರ. KS ನಿಸಾರ್ ಅಹಮದ್ ಅಂತ ಇದೆ ಅಲ್ವಾ, 3ನೆಯ ಪ್ರಶ್ನೆಗೆ ಅದಕ್ಕೆ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು ಸರಿಯಾದ ಉತ್ತರ. ಹತ್ತಿ, ಚಿತ್ತ, ಮುತ್ತ. ಈ 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲಿದ್ದೀರಾ? ಎಸ್, ಟಿ ಯಲ್ಲಪ್ಪ ಅವರು ಸರಿಯಾದ ಉತ್ತರ. ನಾನೆಂಬ ಮಾಯೆ ಅಂತ ಇದೆ ಅಲ್ವಾ, ಅದಕ್ಕೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸರಿಯಾದ ಉತ್ತರ. ನಗುತ್ತೇವೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕೀ ಆನ್ಸರ್ ಕೊಡುವಂಥದ್ದು ಮುಖ್ಯವಲ್ಲ. ನಿಮಗೆ ದಯವಿಟ್ಟು ನನ್ನ ಒಂದು ಮಾತುಗಳನ್ನು ನಿಮಗೆ ತಲುಪಿಸಬೇಕು. ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಲ್ 1, ಮಾಡಲ್ 2, ಮಾಡಲ್ 3 ಈಗಾಗಲೇ ನಿಮ್ಮ ಬಳಿ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಮಾಡಲ್ ಕ್ವಶನ್ ಪೇಪರಿನ ಲಿಂಕನ್ನು ಕೊಟ್ಟಿರ್ತೇನೆ. ಅಲ್ಲಿ ತಾವುಗಳು ಕ್ಲಿಕ್ ಮಾಡಿದರೆ ಸಾಕು, PDF ಕಾಪಿ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡನ್ನು ಹೋಗಿಬಿಟ್ಟು ಇಟ್ಕೋಬೇಡಿ, ಮೊಬೈಲಲ್ಲಿ ಒಂದು ಪ್ರಿಂಟ್ ತೆಗೆದುಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಎಕ್ಸಾಮಿಗೆ. ಆಯಿತಾ. ಇವೆಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ. ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಬಿಡಿಸಿ ಗೈಡು ಅಥವಾ ಟೆಕ್ಸ್ಟ್ ಬುಕ್ಕೋ ಇಟ್ಕೊಂಡು ಅಥವಾ ಮೆಟೀರಿಯಲ್ ಏನಾದರೂ ಅದನ್ನು ಇಟ್ಕೊಂಡು ತಾವುಗಳು ಉಪಯೋಗಿಸಿಕೊಳ್ಳಿ. ಈಗ ನಾವು ಭಾಷಾಭ್ಯಾಸದ ಕಡೆಗೆ ಹೋಗೋಣ. ಭಾಷಾಭ್ಯಾಸ ಅಂದರೆ ಗ್ರಾಮರ್ ಕಡೆಗೆ ಹೋಗೋಣ. ಈ ಏನಂತೀರ 5-6 ವಾಕ್ಯಗಳು, 2-3 ವಾಕ್ಯಗಳು ಎಲ್ಲದೂ ಕೂಡ, ಹಾಗೂ ಯಾವುದಾದ್ರೂ 5ಕ್ಕೆ ಉತ್ತರವನ್ನು ಬರೀರಿ. ಇದನ್ನೆಲ್ಲ ತಾವುಗಳು ನೋಡ್ಕೊತೀರ. ಭಾಷಾಭ್ಯಾಸದ ಕಡೆಗೆ ಹೋಗೋಣ ಈಗ, ಗ್ರಾಮರ್ ಕಡೆಗೆ. ಆಯಿತಾ. ಗ್ರಾಮರ್ ಬಹಳ ಈಸಿಯಾಗಿದೆ. 45 ಪ್ರಶ್ನೆಗೆ ನಾವು ಈಗ ಹೋಗೋಣ. ಕೆಳಗಿನ 2 ಶಬ್ದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಅಂತ. ಇಲ್ಲಿ ಬರೀ ಕೇಳಿರೋದೇನು ಅಂದರೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ವೀರ ಅಂತ ಕೇಳಿದಾರಲ್ವ, ಅದಕ್ಕೆ ಸರಿಯಾದ ಉತ್ತರ ಬೀರ ಅಂತ. ಆಕಾಶ ಅಂತ ಕೇಳಿದ್ದಾರೆ. ಅಗಸ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಸ. ಆಯಿತಾ. ಮುಖ ಅಂತ ಇದೆ, ಮೊಗ ಅಂತ ಬರೆಯಿರಿ ಅಷ್ಟೇ, ಮತ್ತೇನೂ ಇಲ್ಲ. ಆಯಿತಾ. ತದ್ಭವ ರೂಪ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಹೌದಲ್ವಾ. ಹಾಸುಗಂಬಿ ಅಂತ ಇದೆ. ಇದರಲ್ಲಿ ಯಾವುದು ಗುಣವಾಚಕಗಳು ಬರೆಯಿರಿ ಅಂತ ಇದೆ. ಹಾಸು ಅನ್ನುವಂಥದ್ದು ಸರಿಯಾದ ಉತ್ತರ 1ಕ್ಕೆ. ಶುದ್ಧ ನೀರು ಅಂತ ಇದೆ. ಇದು ಹೇಗೆ ಗೊತ್ತಾ ಸರ್, ಅಬ್ಜೆಕ್ಟಿವ್ ಅಂತ ಹೇಳ್ತೀವಲ್ವ, ಗುಣವಾಚಕಗಳು ಅಂತ ಹೇಳಿದರೆ ಹಾಗೆ. ಆಯಿತಾ. ಈಗ ನೀರು ಯಾವ ರೀತಿಯಾಗಿದೆ ತಮ್ಮ? ಶುದ್ಧವಾಗಿದೆ, ಅದೇ ಉತ್ತರ ಶುದ್ಧ ಅನ್ನುವಂಥದ್ದು. ಆಯಿತಾ. ಈಗ ದೃಷ್ಟಿ ಇದೆ. ಎಂಥ ದೃಷ್ಟಿ ಇದೆ ಆ ಮನುಷ್ಯನಿಗೆ? ದೂರ ದೃಷ್ಟಿ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ದೂರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 47ನೆಯ ಪ್ರಶ್ನೆ, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ. ಬನ್ನಿ ಎಷ್ಟು ಈಸಿಯಾಗಿದೆ ಅಂತ ನೋಡೋಣ. ಗುರುವಿಗೆ ಅಂತ ಇದೆ. ಆಯಿತಾ. ಯಾವುದು ಆಗುತ್ತೆ ಇದು? ಗುರುವಿಗೆ. ಗೆ ಅಂದರೆ ಚತುರ್ಥಿ ವಿಭಕ್ತಿ ಅಂತ ನೆನ್ಪಿಟ್ಕೊಳ್ಳಿ. ಗೆ ಅಂದರೆ ಏನು?
ಚತುರ್ಥಿ ವಿಭಕ್ತಿ ಅಂತ. ನಂತರದಲ್ಲಿ ತಿಮ್ಮಪ್ಪನವರಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ರಲ್ಲಿ ಅಂದರೆ ಅಲ್ಲಿ ಅಂತ ಎಂಡ್ ಆಗಿದೆ. ಅಲ್ಲಿ ಅಂತ ಹೇಳಿದರೆ ಸಪ್ತಮಿ ವಿಭಕ್ತಿ ಆಗುತ್ತೆ. ಕಟ್ಟಿಗೆಯ ಅಂತ ಇದೆ. ಕಟ್ಟಿಗೆಯ ಆ ಇಂದ ಆಯಿತಾ. ಇಲ್ಲಿ ಆ ಅಂತ ಹೇಳಿದರೆ ಷಷ್ಠಿ ವಿಭಕ್ತಿ ಆಗಿರುತ್ತೆ. ಬನ್ನಿ ನಂತರ 48ನೆಯ ಪ್ರಶ್ನೆಗೆ ಹೋಗೋಣ. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಬರೆಯಿರಿ ಅಂತ ಇದೆ. ಹೋದವು ಅಂತ ಇದೆ. ಹೋದವು ಅಂತ ಹೇಳಿದರೆ ಪಾಸ್ಟ್ ಟೆನ್ಸ್ ಅಲ್ವಾ. ಇದನ್ನು ಕನ್ನಡದಲ್ಲಿ ಭೂತಕಾಲ ಅಂತ ಬರೆಯಿರಿ. ನಂತರದಲ್ಲಿ ಓದಿದಳು ಅಂತ ಇದೆ. ಇದು ಕೂಡ ಅಷ್ಟೇ ಅಲ್ವಾ. ಓದಿದಳು ಅಂದರೂ ಭೂತಕಾಲ ಆಗುತ್ತೆ. ನಂತರದಲ್ಲಿ ನೋಡಿ ನಡೆಯುತ್ತಾರೆ ಪ್ರೆಸೆಂಟ್ ಫಾರ್ಮ್ ಆಗುತ್ತೆ, ಪ್ರೆಸೆಂಟ್ ಟೆನ್ಸು. ಹಾಗಿದ್ದರೆ ಇದನ್ನು ನಿಮ್ಮ ಕನ್ನಡದಲ್ಲಿ ವರ್ತಮಾನ ಕಾಲ ಅಂತ ಬರಿಬೇಕು, ಹೌದಲ್ವಾ. ನೋಡಿ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಅಂತ ಇದೆ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ ಅಂತ ಇದೆ. ಮೊದಲನೇ 2 ಕೂಡ ಭೂತಕಾಲ, 3ನೇದು ವರ್ತಮಾನ ಕಾಲ ಆಗುತ್ತೆ. ಕೊನೆಯದಾಗಿ ನೋಡೋಣ ಈಗ 49ನೆಯ ಪ್ರಶ್ನೆಗೆ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಕೈ ಒಡ್ಡು ಅಂತ ಇದೆ, ರೈಲು ಬಿಡು ಅಂತ ಇದೆ, ರಾಮಬಾಣ ಅಂತ ಇದೆ, ಹೌದಲ್ವಾ. ಏನಂತೀರ, ಕಲೋಂಜಿ ಅಂತ ಒಂದು ನಿಮಗೆ ಏನಂತೀರ ಔಷಧಿ ಸಿಗುತ್ತೆ. ಅದು ಎಲ್ಲ ಕಾಯಿಲೆಗಳಿಗೂ ರಾಮಬಾಣವಾಗಿದೆ ಅಂತ ಬರೆಯಬಹುದು. ಅರ್ಥ ಆಗುತ್ತಾ? ವೆರಿ ಗುಡ್. ನಂತರದಲ್ಲಿ ರೈಲು ಬಿಡು ಅಂತ ಇದೆ. ರೈಲು ಬಿಡು ಅಂದರೆ ನೋಡಿ ಇವೆಲ್ಲ ನುಡಿಗುಟ್ಟುಗಳು ಏನೋ ಓದೋದೇ ಒಂದು, ಅದರ ಮೀನಿಂಗೇ ಇನ್ನೊಂದು ಆಗಿರುತ್ತೆ. ಕೈ ಒಡ್ಡು ಅಂದರೆ ಸಹಾಯವನ್ನು ಕೇಳು. ಇದನ್ನೆಲ್ಲ ತಾವುಗಳು ಬರೀತೀರ. ಯಾವುದಾದರೂ ಅಥವಾ ಇನ್ನೊಂದು ವರ್ಡ್ ಇರ್ಬೋದಪ್ಪ, ನಾನು ತಪ್ಪಾಗಿರ್ಬೋದು, ತಾವುಗಳು ಅದನ್ನು ಸರಿ ಮಾಡ್ಕೊಳ್ಳಿ. ಯಾವುದೋ ನುಡಿಗಟ್ಟುಗಳಲ್ಲಿ ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರೆಯಿರಿ ಅಂತ ಇದೆ. ಅನ್ಯದೇಶೀಯ ಪದಗಳು ಅಂತ ಹೇಳಿದರೆ ಇಂಗ್ಲೀಷ್, ಹೌದಲ್ವಾ. ಮಾರ್ಕೆಟು, ಈ ಟೆಲಿಫೋನು ಅಥವಾ ಕೇಕು ಅಥವಾ ಟ್ಯಾಂಕು, ಇವೆಲ್ಲವೂ ಕೂಡ ನಾನು ಹೇಳಿದ್ದೇ ಉತ್ತರ ಅಂತಲ್ಲ ಸರ್, ಭಾಳ ಬರ್ಸಿರ್ತಾರೆ ನಿಮಗೆ ಅನ್ಯದೇಶೀಯ ಪದಗಳು ಅಂತ, ಯಾವುದ್ಯಾವುದು ಅಂತ. ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಈಗ ನಾನು ನಿಮಗೆ 2 ಕೇಳಿದರೆ ಒಂದು 5 ಹೇಳ್ತೀನಿ. ಇಂಗ್ಲೀಷ್ ಆಗಿರ್ಬೋದು ಸಬ್ಜೆಕ್ಟ್ ನಂದು, ಅಥವಾ ಮಾರ್ಕೆಟಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತೀರಲ್ವ ಕನ್ನಡದಲ್ಲಿ, ಹೀಗೆ. ಅಥವಾ ನೀವು ಟೆಲಿಫೋನು ಎಲ್ಲಿದೆ, ಟೆಲಿಫೋನ್ ಅನ್ನುವಂಥದ್ದು ಇಂಗ್ಲೀಷು ಅನ್ಯದೇಶೀಯ ಪದ ಆಗಿರುತ್ತೆ, ಆಯಿತಾ. ಬನ್ನಿ, ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಬೇಕೇ ಬೇಕು ಸರ್. ಇಲ್ಲಾಂದರೆ ವಿದ್ಯಾರ್ಥಿ ಮೆಂಟ್ಲಾಗ್ಬಿಡ್ತಾನೆ ಓದಿ. ಸ್ವಲ್ಪ ಕರಿಕ್ಯುಲರ್ ಸ್ವಲ್ಪ ಜಾಸ್ತಿ ಆದರೆ ಅದು ಪ್ಯಾಷನ್ ಆಗ್ಬಿಡುತ್ತೆ ಲೈಫು. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ, ಇದು ಸುಮ್ಮನೆ ಬರೀಲಿಕ್ಕಾಗಲ್ಲ. ಸ್ವಲ್ಪ ನ್ಯೂಸ್ ಪೇಪರ್ ಓದಿದವರು, ಅಪ್ಡೇಟ್ ಇದ್ದವರು ಮಾತ್ರ ಈ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಬಹುದಾಗಿದೆ. ಆದರೆ ಇದು ಮಾತ್ರ ನೀಟಾಗಿ ಬರೀಬೋದು. ಯಾವುದು, ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಬಗ್ಗೆ ತಾವುಗಳು ಬರೆಯಬಹುದು. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರವನ್ನು ಬರೆಯಿರಿ ಅಂತ ಇದೆ. ಕೊನೆಯ ಭಾಗ ನಿಮ್ಮ ಲೆಟರ್ ರೈಟಿಂಗು ಕೊನೆಯದಾಗಿ ಮುಗಿತಾ ಇದೆ, ಹೌದಲ್ವಾ. ಮೋಹನ ಸುನಂದ ದ್ವಿತೀಯ PUC ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜು. ನೋಡಿ, ನೀವು ವಿದ್ಯಾರ್ಥಿಗಳು ಯಾರು ಎಕ್ಸಾಮ್ ಬರೀತಾ ಇರ್ತೀರೋ ನಿಮ್ಮ ಹೆಸರು ಏನಾಗಿದೆ ಈಗ, ಮೋಹನ ಅಂತ ನಿಮ್ಮ ಹೆಸರು. ಹುಡುಗಿಯಾಗಿದ್ದರೆ ಸುನಂದ ಅಂತ. ನೀವು ಹುಡುಗನರ ಆಗ್ಬೋದು, ಹುಡುಗಿನರ ಆಗ್ಬೋದು ಎಕ್ಸಾಮ್ ಬರೆಯೋ ಸಮಯದಲ್ಲಿ. ನೀವು ದ್ವಿತೀಯ PUCಯನ್ನು ಓದ್ತಾ ಇದ್ದೀರಾ. ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಅಂತ ನಿಮ್ಮ ಕಾಲೇಜಿನ ಹೆಸರು, ಹಾಗೂ ಜಗಳೂರು ನಿಮ್ಮ ಊರಿನ ಹೆಸರು, ನಿಮ್ಮ ಜಿಲ್ಲೆ ಹೆಸರು ದಾವಣಗೆರೆ ಅಂತ. ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ. ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ನೀವೇ ಅಂತ ಭಾವಿಸ್ಕೋಬೇಕು. ರಾಜಶೇಖರ ಕಾಂತಾರ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ಅಂತ ಇದೆ. ನೀವು ಒನ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ, ಅಥವಾ ಏನಂತೀರಾ ಸರ್, ಟೂರಿಗೆ ಹೋಗ್ತಾ ಇದ್ದೀರಾ. ಹಾಗಾಗಿ ತಾವುಗಳು ಒಂದು ಇನ್ಫಾರ್ಮಲ್ ಲೆಟರನ್ನು ಬರಿಬೇಕು. ಯಾರಿಗೆ, ನಿಮ್ಮ ತಂದೆಯವರಿಗೆ ಬರಿಬೇಕು. ಅದರಲ್ಲಿ ಕೋರಿಕೆ ಪತ್ರ ಆಗಿರಬೇಕದು. ಕೋರಿಕೆ ಪತ್ರ ಅಂದರೆ, ನನ್ನ ಪ್ರೀತಿಯ ತಂದೆ, ಹೇಗಿದ್ದೀರಾ, ಕ್ಷೇಮವಾಗಿದ್ದೇನೆ ಎಂದು ಭಾವಿಸಿದ್ದೇನೆ. ನಾನು ನಿಮ್ಮ ಮಗ, ಚೆನ್ನಾಗಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಪ್ರವಾಸವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಆ ಪ್ರವಾಸಕ್ಕೆ ನನಗೆ ತಾವುಗಳು ನೋಡಿ ಹೋಗಲು ಅನುಮತಿಯನ್ನು ನೀಡಬೇಕು, ಜೊತೆಗೆ ಹಣವನ್ನು ರವಾನಿಸಬೇಕು ಅಂತ ಈ ರೀತಿಯಾಗಿ ತಾವುಗಳು ಕೋರಿಕೆ ತಂದೆ ಹತ್ರ, ಹೌದಲ್ವ. ಹಾಗೂ ಸ್ವಲ್ಪ ಪಾಕೆಟ್ ಮನಿನೂ ಕೊಡಿ ಅಪ್ಪಾಜಿ ಅಂತ ಅದರಲ್ಲಿ ಬರೆದು, ಅಮ್ಮ ಹೇಗಿದ್ದಾರೆ, ನನ್ನ ಹೌದಲ್ವ ಪ್ರೀತಿಯನ್ನು ತಿಳಿಸಿ, ನನ್ನ
ಹೌದಲ್ವಾ? ಈ ರೀತಿಯಾಗಿ ಏನೋ ಒಂದು ಖುಷಿಯಾಗಿ ಬರೆದ್ರೆ ಏನು ಬರೆದ್ರೂ ಕೂಡ ಅಂಕಗಳು ಸಿಗುತ್ತೆ ತಮ್ಮ, ಆಯಿತಾ? ಆದರೆ ಅದು ಒಳಗೊಂಡಿರಬೇಕು ಯಾವುದು, ಹಣ ಮತ್ತು ಅನುಮತಿ ಎರಡೂ ಕೂಡ ಅದು ಇನ್ವಾಲ್ವ್ ಆಗಿರಬೇಕು ನಿನ್ನ ಬಾಡಿ ಆಫ್ ದಿ ಲೆಟ್ರಲ್ಲಿ, ಅವಾಗ ಅಂಕಗಳು ಸಿಗುತ್ತೆ. ಕೊನೆಯ ಭಾಗದಲ್ಲಿದ್ದೀವಿ. ಅಥವಾ ಆ ಪತ್ರ ಬರಲ್ಲ ಸರ್ ನನಗೆ ಇನ್ಫಾರ್ಮಲು, ನಾನು ಸ್ವಲ್ಪ ಸ್ಟ್ಯಾಂಡರ್ಡು ಅಂತ ಹೇಳಿದರೆ ನಿಮ್ಮ ಹೆಸರು ಗಂಗಾ ಅನ್ಕೋಬೇಕು, ಇಲ್ಲ ಭೀಮೇಶ ಅನ್ಕೋಬೇಕು, ಆಯಿತಾ? ನೀವು ದ್ವಿತೀಯ PUC ಅಬ್ದುಲ್ ಕಲಾಂ PU ಕಾಲೇಜು, ಆಳಂದ, ಕಲಬುರಗಿ ಜಿಲ್ಲೆಯಲ್ಲಿ ತಾವುಗಳು ಓದ್ತಾ ಇದ್ದೀರಾ. ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೋರಿ ಪತ್ರವನ್ನು ಬರೆಯಿರಿ ಅಂತ ಇದೆ. ಮಾರ್ಕ್ಸ್ ಕಾರ್ಡು ಹಾಗೂ ವರ್ಗಾವಣೆ ಅಂತ ಹೇಳಿದರೆ TC, ಆಯಿತಾ? ನೋಡಿ, ತಾವು ದ್ವಿತೀಯ PUCನಲ್ಲಿದ್ದೀರಾ. ಈಗ ನಿಮಗೇನು ಬೇಕು ಅಂತ ಹೇಳಿದರೆ ನಿಮ್ಮ ಸೆಕೆಂಡ್ ಇಯರ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಹಾಗೂ ನಿಮ್ಮ ಏನಂತೀರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ಬೇಕು. ಏನಕ್ಕೆ ಅಂದರೆ ಫಾರ್ ಯುವರ್ ಹೈಯರ್ ಎಜುಕೇಷನ್ ಅಂತ, ಆಯಿತಾ? ನೀವು ಆಗ ಒಂದು PU ಕಾಲೇಜಲ್ಲಿ ಓದಿದ್ದು ಅಂತ ಹೇಳಿಬಿಟ್ಟು ಅವರಿಗೆ ಬರೀಬೇಕು. ಸರ್ ಐ ಹ್ಯಾವ್ ಕಂಪ್ಲೀಟೆಡ್, ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಸರ್ ನಾನು ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUCಯನ್ನು ಸಂಪೂರ್ಣವಾಗಿ ಏನಂತೀರ ಸರ್, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನು, ರ್ಯಾಂಕು, ಸೆಕೆಂಡ್ ರ್ಯಾಂಕಲ್ಲಿ ಮುಗಿಸಿದ್ದೇನೆ. ನನ್ನ ಒಂದು ರಿಜಿಸ್ಟರ್ ನಂಬರ್ ಇದಾಗಿರುತ್ತೆ. ತಾವು ದಯವಿಟ್ಟು ನನಗೆ ನನ್ನ TC ಹಾಗೂ ನನ್ನ ಮಾರ್ಕ್ಸ್ ಕಾರ್ಡ್ ಅಂದರೆ ಅಂಕಪಟ್ಟಿಯನ್ನು ಕೊಡಿ ಅಂತ ನಿಮ್ಮಲ್ಲಿ ನಾನು ಕೋರಿಕೊಳ್ಳುತ್ತೇನೆ ಅಂತ ಹೇಳಿ ನೀಟಾಗಿ ಬರೀರಿ ಅಷ್ಟೇ. ಇದನ್ನು ನಾವು ಫಾರ್ಮಲ್ ಲೆಟ್ರ್ ಅಂತ ಹೇಳ್ತೀವಿ, ಆಯಿತಾ? ಮಾನ್ಯರೇ ಅಂತ ಹಾಗೆ ಬರೀಬೇಕಾಗತ್ತೆ ರೆಸ್ಪೆಕ್ಟೆಡ್ ಜಾಗದಲ್ಲಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಮುಂದೆ ಮತ್ತೆ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 2 ಕೀ ಆನ್ಸರ್ ಜೊತೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ, ಅದೇ ಒಂದು ವಿಶ್ವಾಸದೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.